ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಟೈಮ್ಸ್ ಬೈ ಲೇಖನ. ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ತುಂಬಾ ಬ್ಯುಸಿ ಇದ್ದೆ, ತುಂಬ ಫೆಸ್ಟಿವಲ್ಸ್ ಇತ್ತು, ಫ್ಯಾಮಿಲಿ ಫಂಕ್ಷನ್ಸ್ ಕೂಡ ಇತ್ತು. ಸೊ ಹಂಗಾಗಿ ನಾನು ಊರಿಗೆ ಕೂಡ ಹೋಗಿದ್ರಿಂದ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಯಾವುದೇ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಇವಾಗ ನಾನು ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು ನೀವು, ಬ್ಯಾಕ್ ಟು ಬ್ಯಾಕ್ ನಾನು ಫೆಸ್ಟಿವಲ್ ವ್ಲಾಗ್ಸ್ನ ಹಾಕಿದ್ದೀನಿ. ಅದಾದಮೇಲೂ ಕೂಡ ಇನ್ನೊಂದಷ್ಟು ಫೆಸ್ಟಿವಲ್ಸ್ ಆಯಿತು. ನಾನು ಕಂಟಿನ್ಯೂಸ್ ಅದೇ ವೀಡಿಯೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇದು ಒಂದು ವಿಡಿಯೋ ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಯಂಗೂ ಕೂಡ ರಜೆ ಇತ್ತು. ಅವನನ್ನು ಕೂಡ ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಅವನ್ನ ಇವತ್ತು ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ವಾಟರ್ಮೆಲನ್ ಜ್ಯೂಸನ್ನ ಮಾಡಿದ್ದೆ ಇವತ್ತು ನಾನು. ಸೊ ಹಂಗಾಗಿ ಎಲ್ಲರೂ ಕೂಡ ವಾಟರ್ಮೆಲನ್ ಜ್ಯೂಸನ್ನ ಕುಡಿದ್ಬಿಟ್ಟು ಮಯನ್ನ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವಿರೋ ಏರಿಯಾ ಕಡೆ ಅಷ್ಟೊಂದು ಚೆನ್ನಾಗಿರೋವಂಥ ಪಾರ್ಕ್ಸ್ ಯಾವುದೂ ಇಲ್ಲ. ನಮಗೆ ನಿಯರ್ ಇರೋ ಪಾರ್ಕಲ್ಲಿ ಇದು ಒಂದೇ ಚೆನ್ನಾಗಿರೋದು. ಸೊ ಹಂಗಾಗಿ ಅವನೇನು ಅಷ್ಟೊಂದು ಅದು ಬೇಕು ಇದು ಬೇಕು ಅಂತ ಹಠ ಮಾಡಲ್ಲ. ಎಲ್ಲಿ ಕರ್ಕೊಂಡೋದ್ರೂ ಸ್ವಲ್ಪ ಹೊತ್ತು ಆಡ್ಕೊಂಡು ಬರ್ತಾನೆ. ಹಾಗಾಗಿ ಇಲ್ಲೇ ಹೋಗೋಣ, ಹತ್ರ ಇರುತ್ತೆ, ಅವನಿಗೂ ಮತ್ತು ಲಂಚ್ ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ ಕರ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು ನಮ್ಮ ನಿಯರ್ ಇರೋ ಕತ್ರಗುಪ್ಪೆ ಪಾರ್ಕ್ ಹತ್ರ ನಾವು ಹೋದ್ವಿ. ಅವನಿಗಂತೂ ಪಾರ್ಕ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲೂ ಕೂಡ ಅಷ್ಟೇ ತುಂಬಾ ಮಕ್ಕಳು ಆಟ ಆಡ್ತಾಯಿದ್ರು. ಇವನಿಗೆ ಸ್ಲೈಡಿಂಗ್ ಅಂದರೆ ತುಂಬ ಇಷ್ಟ. ಫಸ್ಟು ಅವನು ಅದಕ್ಕೆ ಪ್ರಿಫರ್ ಮಾಡ್ತಾನೆ, ಫಸ್ಟ್ ಅದನ್ನೇ ಆಡಬೇಕು ಅಂತ ಹೇಳ್ತಾನೆ. ಎಲ್ಲಿ ಕರ್ಕೊಂಡೋದ್ರು ಅಷ್ಟೇ. ಇದು ಸ್ಟಾರ್ಟಿಂಗ್ ಅವನು ತುಂಬಾ ಭಯ ಪಡ್ತಿದ್ದ. ಯಾಕಂತ ಅಂದರೆ ನಾವು ಜಾಸ್ತಿ ಎಲ್ಲೋ ಅವನ್ನ ಪಾರ್ಕ್ ಕಡೆ ಎಲ್ಲ ಕರ್ಕೊಂಡು ಹೋಗಲ್ಲ. ಹಾಗಾಗಿ ಅವನು ಫಸ್ಟ್ ಟೈಮು ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಹೆದರ್ಕೊಳ್ತಿದ್ದ. ಅದು ಅಲ್ಲದೆ ಇದು ಸ್ವಲ್ಪ ದೊಡ್ಡದಾಗಿತ್ತು ಸ್ಲೈಡಿಂಗ್, ಹಾಗಾಗಿ ಅವನು ಭಯ ಪಡ್ತಿದ್ದ. 1-2 ಸಲ ಅವನು ತೋರಿಸ್ಕೊಟ್ಟ ಮೇಲೆ ಇವಾಗ ಅವನೇ ಆರಾಮಾಗಿ ಆಟ ಆಡ್ಕೊಳ್ತಾ ಇದ್ದಾನೆ. ನನಗೂ ಕೂಡ ಅಷ್ಟೇ ಈ ಪಾರ್ಕ್ ವೆದರ್ ತುಂಬಾ ಇಷ್ಟ ಆಯಿತು. ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿತ್ತು. ತುಂಬಾ ಮಕ್ಕಳು ಆಡ್ತಾ ಇದ್ರಿಂದ ಒಂಥರ ನೋಡೋದಕ್ಕೆ ಖುಷಿಯಾಗಿತ್ತು. ಮಯನ್ ಅವನ ಪಾಡಿಗೆ ಆಡ್ಕೊಳ್ತಾ ಇದ್ದ. ಹಾಗೆ ನನ್ನ ಕಸಿನ್ ಬ್ರದರ್ ಮಗ ಕೂಡ ಇದ್ದಿದ್ದರಿಂದ ಅವನಿಗೆ ಒಳ್ಳೆ ಕಂಪ್ಯಾನಿಯನ್ ಸಿಕ್ಕಿದ್ದ. ಅಷ್ಟೊತ್ತಿಗೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ಎಲ್ಲ ಕಡೆ ಅಬ್ಸರ್ವ್ ಮಾಡಿಕೊಂಡು ಕೂತಿದ್ದೆ. ಈ ಬಿಸಿಲಿದ್ರೂ ಕೂಡ ಪಾರ್ಕ್ ಒಳಗಿದ್ದಿದ್ದರಿಂದ ತುಂಬಾ ಕೂಲಿಂಗ್ ಆಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಅವನು ಎಲ್ಲ ಗೇಮ್ಸು ಕೂಡ ಆಟ ಆಡ್ದ. ಅಷ್ಟರಲ್ಲಿ ಆಲ್ರೆಡಿ ಅವನಿಗೆ ಆ ಕಡೆ ಎಲ್ಲ ಕಂಪ್ಲೀಟಾಗಿ ಬೋರಾಗಿ ಹೋಗಿತ್ತು. ನಾನು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ. ಇದಾದಮೇಲೆ ನಾವು ಈ ಕಡೆ ಬಂದಮೇಲೆ ಇಲ್ಲಿ ಜಿಮ್ ಮಾಡೋವಂಥದ್ದು ಅಂದರೆ ಎಕ್ಸಸೈಸ್ ಮಾಡೋವಂಥ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿಟ್ಟಿದ್ರು. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ತುಂಬ ಜನ ಬಾಯ್ಸ್ ಎಲ್ಲ ಅಲ್ಲಿ ಬಂದು ಈ ಥರ ಎಕ್ಸಸೈಸ್ ಮಾಡ್ತಾಯಿದ್ರು. ಹಾಗೆ ಏಜ್ ಆಗಿರೋರು ಕೂಡ ಮಾಡ್ತಾಯಿದ್ರು. ಬೇರೆ ಪಾರ್ಕ್ಗಳಲ್ಲೂ ಕೂಡ ನಾನು ನೋಡಿದ್ದೀನಿ. ಈ ಥರದನ್ನೆಲ್ಲ ತುಂಬ ಚೆನ್ನಾಗಿ ಕೆಲವೊಬ್ಬರು ಯೂಸ್ ಮಾಡ್ಕೊಳ್ತಾರೆ ಕೆಲವೊಂದು ಏರಿಯಾಗಳಲ್ಲಿ. ಪಾರ್ಕ್ ಅಂದಮೇಲೆ ಬರೀ ಗಿಡ ಮರ ಮತ್ತು ಗೇಮ್ಸ್ ಅಷ್ಟೇ ಅಲ್ಲ, ಈ ಥರ ಜಿಮ್ ಎಕ್ವಿಪ್ಮೆಂಟ್ಸ್ ಅಥವಾ ಎಕ್ಸಸೈಸ್ ಮಾಡೋವಂಥ ಎಕ್ವಿಪ್ಮೆಂಟ್ಸ್ನ ಇಟ್ಟರೆ ದೊಡ್ಡವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಜನ ವಾಕ್ ಮಾಡೋಕ್ಕೆ ಬರ್ತಾರೆ. ಹಾಗೆ ಕೆಲವೊಬ್ಬ ಹೌಸ್ ವೈಫ್ಸ್ ಇರ್ಬೋದು, ಏಜ್ಡ್ ಪರ್ಸನ್ಸ್ ಇರ್ಬೋದು, ಕೆಲವೊಂದು ಚಿಕ್ಕ ಪುಟ್ಟ ಎಕ್ಸಸೈಸ್ನ ಮಾಡ್ತಾರೆ. ಇದರಿಂದ ಅವ್ರಿಗೂ ಖುಷಿ ಕೂಡ ಆಗುತ್ತೆ, ಯೂಸ್ಫುಲ್ ಕೂಡ ಆಗುತ್ತೆ. ಹಾಗಾಗಿ ಎಲ್ಲ ಪಾರ್ಕಲ್ಲೂ ಈ ಥರ ಫೆಸಿಲಿಟೀಸ್ ಇದ್ದರೆ ತುಂಬಾ ಒಳ್ಳೆಯದು. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಜಿಮ್ಗೆ ಹೋಗೋದಕ್ಕಾಗಲ್ಲ. ಕೆಲವ್ರಿಗೆ ನರ್ವಸ್ನೆಸ್ ಇರುತ್ತೆ, ಏನೋ ಒಂಥರ ಶೈ ನೇಚರ್ಸ್ ಇರುತ್ತೆ ಜಿಮ್ಗೆಲ್ಲ ಹೋಗೋದಕ್ಕೆ. ಆ್ಯಂಡ್ ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಇರಲ್ಲ.
ಸೊ ಈ ಥರ ಒಂದು ಎಕ್ವಿಪ್ಮೆಂಟ್ಸ್ ಪಾರ್ಕ್ಗಳಲ್ಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ಮುಂದೆ ಬಂದ್ವಿ. ನಾವೇನು ಪ್ರಾಪರಾಗಿ ಎಕ್ಸಸೈಸ್ ಎಲ್ಲ ಮಾಡಲಿಲ್ಲ. ಸುಮ್ಮನೆ ಯಾವ್ಯಾವುದು ಎಕ್ವಿಪ್ಮೆಂಟ್ಸ್ ಹೇಗೆ ಯೂಸ್ ಮಾಡೋದು ಅಂತ ಸುಮ್ಮನೆ ಒಂದೊಂದು ರೌಂಡು ಟ್ರೈ ಮಾಡಿದ್ವಿ. ಮಯ್ಯನ್ ಕೂಡ ಕೆಲವೊಂದನ್ನು ಟ್ರೈ ಮಾಡ್ದೆ, ಕೆಲವೊಂದನ್ನು ಭಯ ಪಟ್ಕೊಂಡ. ಇದಾದಮೇಲೆ ಹಾಗೆ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ಗ್ರೀನರಿ ತುಂಬಾ ಚೆನ್ನಾಗಿತ್ತಲ್ಲ, ಸೊ ಅದಕ್ಕೋಸ್ಕರ. ಇದಾದಮೇಲೆ ಅವನು ಫುಲ್ ಸುಸ್ತಾಗಿ ಹೋಗಿದ್ದ. ಆದ್ರೂ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡೋಣ ಮಮ್ಮಿ, ರೌಂಡ್ ಹಾಕೋಣ, ವಾಕ್ ಮಾಡೋಣ, ಈ ಥರ ಎಲ್ಲ ಹೇಳ್ತಾ ಇದ್ದ. ಆ್ಯಂಡ್ ಕಂಪ್ಲೀಟ್ ಪಾರ್ಕ್ನ ರೌಂಡ್ ಹಾಕಿದ್ವಿ. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ತುಂಬಾ ಹೊಟ್ಟೆ ಹಸಿತಾ ಇತ್ತು. ಬಿಸಿಲು ಕೂಡ ತುಂಬಾ ಇದರಿಂದ ನೀರು ಕುಡಿದು ನಮಗೂ ಸಾಕಾಗೋಗಿತ್ತು. ಹಾಗಾಗಿ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅಡುಗೆ ಮಾಡೋದಿನ್ನ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ರೋಲ್ ಮತ್ತು ಪಪ್ಸ್ನ ಪಾರ್ಸೆಲ್ ತೊಗೊಂಡು ಬಂದಿದ್ವಿ. ಅದನ್ನು ಕೂಡ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ, ಈವ್ನಿಂಗ್ ಒಂದು ಫಂಕ್ಷನ್ ಕೂಡ ಇದೆ, ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಹಾಗಾಗಿ ಮಧ್ಯಾಹ್ನ ನಾನು ಲಂಚ್ ಏನು ಪ್ರಿಪೇರ್ ಮಾಡಿರಲಿಲ್ಲ. ಸಿಂಪಲ್ಲಾಗಿ ಅಪ್ಪಂಗೆ ಮಯ್ಯನ್ಗೆ ಏನೋ ಮಾಡಿಕೊಟ್ಟೆ. ಹಾಗೆ ನಮಗೆ ಇದು ಪಾರ್ಸೆಲ್ ತಂದಿದ್ವಿ, ಇದೇ ಆಯಿತು ನಮಗೆ. ಇವಾಗ ಈವ್ನಿಂಗ್ 7 ಆಗಿದೆ. ರೆಡಿ ಆಗಿದ್ದೀನಿ. ಮೇಕಪ್ ಒಂದು ಪೆಂಡಿಂಗ್ ಇತ್ತು, ಸೊ ಹಾಗಾಗಿ ಹಾಗೆ ವಿಡಿಯೋ ಮಾಡ್ತಾ ಮೇಕಪ್ನ ನಾನು ಸ್ಟಾರ್ಟ್ ಮಾಡಿದೆ. ಫಂಕ್ಷನ್ ಬಂದು ಒಂದು ಬೇಬಿ ಶವರ್ ಫಂಕ್ಷನ್ ಇದೆ, ನಮ್ಗೆ ಗೊತ್ತಿರೋ ಅಂಥವ್ರ ಡಾಟರ್. ಸೊ ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಮಾಡಲೇಬೇಕಿತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅಮ್ಮ, ನಾನು, ಮಯ್ಯನ್ 3 ಜನ ಹೋಗ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಸ್ಯಾರಿ ಬಂದು ತುಂಬ ಗ್ರ್ಯಾಂಡಾಗಿ ಬೇಡ, ಅಂದರೆ ಲುಕ್ಕು ಗ್ರ್ಯಾಂಡ್ ಇರಲಿ, ವೆಯ್ಟ್ಲೆಸ್ ಇರಲಿ ಸ್ಯಾರಿ ಅಂದ್ಬಿಟ್ಟು ನಾನು ಇದೊಂಥರ ಸೆಮಿ ಕಾಟನ್ ಆ್ಯಂಡ್ ಸಿಲ್ಕ್ ಮಿಕ್ಸಲ್ಲಿ ಸ್ಯಾರಿ ಬರುತ್ತೆ ಇದು. ಸೊ ಅದನ್ನು ವೇರ್ ಮಾಡಿದ್ದೀನಿ. ಹಾಗಾಗಿ ಕಂಫರ್ಟಬಲ್ ಆಗೇ ಇತ್ತು. ನನಗೆ ಅಷ್ಟೊಂದು ಹೆವಿ ಅಂತ ಅನ್ನಿಸ್ಲಿಲ್ಲ. ಸ್ಯಾರಿ ತುಂಬಾ ಸಿಂಪಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಮೇಕಪ್ಪು ಅಷ್ಟೇ ಸಿಂಪಲ್ ಆಗಿರಲಿ. ಸೆಕೆ ಬೇರೆ ಇದ್ದಿದ್ದರಿಂದ ನಾವು ಹೀಗೋಗಿ ವಿಶ್ ಮಾಡಿ ಬರ್ತೀವಿ. ನೈಟ್ ಫಂಕ್ಷನ್ ಇಟ್ಕೊಂಡಿದ್ದಾರೆ, ಸೊ ಹಂಗಾಗಿ ಲೈಟ್ ಮೇಕಪ್ ಮಾಡೋಣ ಅಂದ್ಬಿಟ್ಟು ಜಸ್ಟ್ ನಾನು ಕ್ರೀಮು, ಹಾಗೆ ಐ ಶ್ಯಾಡೋ, ಐಲೈನರ್, ಹಾಗೆ ಮಸ್ಕಾರ, ಲಿಪ್ಸ್ಟಿಕ್ ಇಷ್ಟೇ ಯೂಸ್ ಮಾಡಿರೋದು. ಸೊ ಇದನ್ನು ಸಿಂಪಲ್ಲಾಗಿ ನಾನು ಲುಕ್ನ ಇಟ್ಟಿದ್ದೀನಿ. ಯೂಶ್ವಲಿ ನಾವು ಈ ಸಮ್ಮರಲ್ಲಿ ಮೇಕಪ್ ಆಗಿರ್ಬೋದು ಇದೆಲ್ಲ ಹೆವಿ ಹಾಕೋದಕ್ಕಿಂತ ಲೈಟಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಬಟ್ ನಮ್ಮ ಸ್ಕಿನ್ನ ನಾವು ತುಂಬ ಚೆನ್ನಾಗಿ ನಾವು ಪೆಪ್ ಮಾಡಿರಬೇಕು. ಬಿಕಾಸ್ ಇವಾಗ ನೋಡ್ಬೋದು ನೀವು, ನನಗೆ ಆ್ಯಕ್ನಿ ಮಾರ್ಕ್ಸ್ ಎಲ್ಲ ಕಾಣ್ತಾ ಇದೆ. ಸೊ ಆ್ಯಕ್ನಿ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಾವು ಏನು ಮೇಕಪ್ ಮಾಡಿದ್ರೂ ಮಾಡಿಲ್ಲ ಅಂದ್ರೂ ಅದು ಲುಕ್ ಇರಲ್ಲ. ಸೊ ಹಂಗಾಗಿ ಆದಷ್ಟು ಸ್ಕಿನ್ನ ನಾವು ತುಂಬ ಕೇರ್ ಮಾಡಿ ಇಟ್ಕೊಂಡ್ರೆ ನಾವು ಮೇಕಪ್ ಹಾಕಿಲ್ಲ ಅಂದ್ರೂ ನಾವು ಚೆನ್ನಾಗೇ ಕಾಣಿಸ್ತೀವಿ. ಇದು ನನ್ನ ಒಂದು ಥಿಂಕಿಂಗ್ ಅಷ್ಟೇ. ನಂದು ಮುಂಚೆ ಇದ್ದಿದ್ದು ಸ್ಕಿನ್ಗೂ ಇಲ್ಲೂ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ನನಗೆ ಒಂದೇ ಒಂದು ಚಿಕ್ಕ ಮಾರ್ಕ್ ಕೂಡ ಇರಲಿಲ್ಲ. ಬಟ್ ಸಡನ್ನಾಗಿ ನನಗೆ ಪಿಂಪಲ್ಸ್ ಆಗಿರ್ಬೋದು, ಆ್ಯಕ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು ಸ್ಟಾರ್ಟ್ ಆಯಿತು. ಸೊ ಡಾಕ್ಟರ್ಸ್ ಹೇಳೋ ಪ್ರಕಾರ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ, ಕಾಮನ್ ಇದು ಅಂತ ಹೇಳ್ತಾರೆ. ಬಟ್ ನಮ್ಮ ಸ್ಕಿನ್ನ ನಾವು ನೋಡಿಕೊಂಡಾಗ ಸಮ್ಟೈಮ್ಸ್ ಬೇಜಾರಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಗೋಲ್ಡ್ ಜ್ಯುವೆಲ್ರಿನ ಹಾಕ್ತಾ ಇಲ್ಲ, ಜಸ್ಟ್ ಈಗ ಹೋಗಿ ಬರೋದಲ್ವ. ಸೊ ಹಂಗಾಗಿ ಇದೊಂದು ಸೆಟ್ ನಾನು ಯೂಸ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ಹಂಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಇವತ್ತು, ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಹಾಕ್ಕೊಂಡೆ. ಬಟ್ ನನಗೆ ಇದು ನೆಕ್ ಪೀಸ್ ಬಂದು ಹೆವಿ ಅನ್ನಿಸ್ತು. ನನಗೆ ಗೋಲ್ಡ್ ಜ್ಯುವೆಲ್ರಿ ಆಗಿರಲಿ ಯಾವುದೇ ಆಗಿರಲಿ ಸ್ವಲ್ಪ ಸಿಂಪಲ್ ಆಗಿದ್ರೇ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ನೆಕ್ ಪೀಸ್ನ ಚೇಂಜ್ ಮಾಡಿದೆ, ಅದೇ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಎರಡರಲ್ಲೂ ಕೂಡ ಅದು ಮುತ್ತು ಪರ್ಲ್ ಇದೆಯಲ್ಲ ಸೇಮ್ ಇತ್ತು. ಸೊ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಮ್ಯಾಚ್ ಮಾಡಿಕೊಂಡೆ. ಏರ್ ಸ್ಟೈಲ್ ಕೂಡ ಅಷ್ಟೇ. ಆಲ್ರೆಡಿ ನಾನು ಹೇಳ್ದಂಗೆ ಸಮ್ಮರ್ ಆಗಿರೋದ್ರಿಂದ ತುಂಬಾ ಸೆಕೆ ಇರುತ್ತೆ, ಕೂದಲೆಲ್ಲ ಬಿಟ್ಕೊಂಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಇದೊಂದು ಏರ್ ಸ್ಟೈಲ್ನ ಮಾಡಿದೆ. ಈ ಸ್ಯಾರಿಗೆ ಈ ಮೇಕಪ್, ಏರ್ ಸ್ಟೈಲ್ ಹಾಗೆ ಜ್ಯುವೆಲ್ರಿ ಎಲ್ಲ ಕೂಡ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ಅಂತಲೇ ಹೇಳ್ಬೋದು. ನಾವು ಯಾವಾಗ ಅರ್ಜೆನ್ಸಿನಲ್ಲಿ ರೆಡಿ ಆಗ್ತೀವಿ ಆ್ಯಕ್ಚುಲಿ ಆವಾಗಲೇ ನಮ್ಮ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ನಾವು ತುಂಬ ಎಫರ್ಟ್ ಹಾಕಿ ಮಾಡಿದಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ. ಸೊ ಹಂಗಾಗಿ ನಾನು ಇತ್ತೀಚೆಗೆ ನಾನು ಈ ಸಿಂಪಲ್ ಆಗಿರೋದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಫಂಕ್ಷನ್ ಇದ್ದಿದ್ದು ನಮ್ಮ ಮನೆಗೆ ಸ್ವಲ್ಪ ನಿಯರೇ, ಅಷ್ಟೊಂದೇನು ದೂರ ಇರಲಿಲ್ಲ, ಉತ್ರಳ್ಳಿ ಹತ್ರ ಇತ್ತು. ಸೊ ಕನ್ವೆನ್ಷನ್ ಹಾಲಲ್ಲಿ ಅವರು ಅಂದರೆ ಹೋಟೆಲಲ್ಲಿ ಮಾಡ್ತಾಯಿದ್ರು. ಹಾಗಾಗಿ ನಿಯರ್ ಇದ್ರಿಂದ ನಾವು ಆರಾಮಾಗಿ ನಿಧಾನವಾಗಿ ರೆಡಿಯಾಗಿ ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ ಕೂರಿಸಿ ಪೂಜೆ ಎಲ್ಲ ಆಗಿ ಏನೇನು ಫಂಕ್ಷನ್ಗೆ ಮಾಡಬೇಕಿತ್ತು ಪ್ರತಿಯೊಂದು ಕೂಡ ಶಾಸ್ತ್ರನ ಮಾಡಿ ಮುಗಿಸಿದ್ರು. ನಾವು ಕೂಡ ಹೋಗಿ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡಿದರು, ಅಂದರೆ ಸಿಂಪಲ್ಲಾಗಿ ಸೂಪರ್ಬಾಗಿತ್ತು ಅಂತ ಹೇಳ್ಬೋದು. ಆ ಡೆಕೋರೇಷನ್ ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು.
ಹಾಗೆ ಕುಂಕುಮ ಎಲ್ಲ ಕೊಟ್ಟರು. ಸೊ ಅದನ್ನೆಲ್ಲ ತೊಗೊಂಡು ನಾವು ಹಾಗೆ ಕ್ಯಾಶುವಲಾಗಿ ಯಾರೆಲ್ಲ ಪರಿಚಯ ಇರೋರೆಲ್ಲ ಸಿಕ್ಕಿದ್ರು, ಸೊ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಫುಡ್ ಐಟಮ್ಸ್ ಇರ್ಬೋದು ಅಥವಾ ಏನೇನು ಶಾಸ್ತ್ರಕ್ಕೆಲ್ಲ ಇಡಬೇಕು, ಹೂವು ಹಣ್ಣು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಜೋಡಿಸಿಟ್ಟಿದ್ರು. ನೆಕ್ಸ್ಟು ನಾವು ಊಟಕ್ಕೆ ಹೋದ್ವಿ. ಊಟನೂ ಕೂಡ ಅಷ್ಟೇ ತುಂಬ ವೆರೈಟಿ ಮಾಡಿಸಿದ್ರು, ಹಾಗೆ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಈ ಥರ ಬಾಳೆ ಎಲೆ ಊಟ ಅಂದರೆ ಪ್ರತಿಯೊಬ್ರಿಗೂ ತುಂಬ ಇಷ್ಟ ಆಗುತ್ತೆ. ಅದು ಊಟದ ರುಚಿನ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಬಾಳೆ ಎಲೆ. ಸೊ ಹಂಗಾಗಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಮಯಾನಂತೂ ಏನೂ ತಿನ್ನಲಿಲ್ಲ. ಒಂದು ಮಾಮೂಲಿ ಕ್ಯಾಶುವಲಿ ಒಂದು ಇದೇ ಇರುತ್ತಲ್ಲ ಅದೇ ಪ್ರಾಬ್ಲಮ್ಮು, ಊಟ ಏನೂ ತಿಂದಿಲ್ಲ ಅವನು. ಬಟ್ ಫೈನಲಿ ಅವ್ನು ಕೂತಿದ್ದ ಊಟಕ್ಕೆ ಏನಕ್ಕೆ ಅಂತ ಅಂದರೆ ಐಸ್ ಕ್ರೀಮ್ ಕೊಡ್ತಾರೆ ಅಂತ. ಸೊ ಅವನಿಗೆ ಐಸ್ ಕ್ರೀಮ್ ಸಿಕ್ತು, ಅವನು ತಿಂದ. ನೆಕ್ಸ್ಟು ನಾನು ಸ್ವಲ್ಪ ಫೋಟೋಸ್ ಆ ಥರದ್ದೇನು ತೊಗೊಂಡಿರಲಿಲ್ಲ. ನಾನು ಹೊರಡಬೇಕಾದ್ರೆ ಮನೇಲಿ ಯಾರೂ ಇರಲಿಲ್ಲ. ಸೊ ಹಂಗಾಗಿ ನಾನೇನು ಫೋಟೋಸ್ ತೊಗೊಂಡಿರಲಿಲ್ಲ. ಹಾಗಾಗಿ ಅಲ್ಲಿ ನಂಗೆ ಪರಿಚಯ ಇರೋರಿದ್ದರು, ಅವ್ರ ಹತ್ರ ಒಂದಷ್ಟು ಫೋಟೋಸ್ ಹಾಗೆ ವೀಡಿಯೋನ ಮಾಡಿಕೊಂಡೆ. ಕಂಪ್ಲೀಟಾಗಿ ನೋಡ್ಬೋದು ನೀವು ಸ್ಯಾರಿ ಹೇಗೆ ಕಾಣ್ತಾ ಇದೆ ಅಂದ್ಬಿಟ್ಟು. ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.